ಆಯುಷ್ ವೆಲ್ನೆಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಫಸ್ಟ್ ಎಪಿಸೋಡ್ನಲ್ಲಿ ನಾವು ವ್ಯಾಯಾಮದ ಮಹತ್ವವನ್ನು ತಿಳಿದುಕೊಳ್ಳೋಣ. ಕೆಲವರಲ್ಲಿ ತಪ್ಪಾದ ಕಲ್ಪನೆ ಇರುತ್ತೆ. ತೂಕ ಹೆಚ್ಚಾದವರು ಸ್ಲಿಮ್ ಆಗಲಿಕ್ಕೆ ಮಾತ್ರ ವ್ಯಾಯಾಮ ಮಾಡಬೇಕು, ಅಥವಾ BP ಶುಗರ್ ಬಂದ ಮೇಲೆ ಡಾಕ್ಟರ್ ಹೇಳಿದ ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು, PCOD ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಇಶ್ಯೂಗಳು ಶುರುವಾದ ಮೇಲೆ ಯೋಗ ಸ್ಟಾರ್ಟ್ ಮಾಡಬೇಕು. ಹೀಗೆ ಕೆಲವರು ತಮಗೇನೂ ಇಲ್ಲ ಅಂದರೆ ನಾವು ಏನೂ ಮಾಡಲೇಬಾರ್ದು, ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ತಪ್ಪಾದ ಕಲ್ಪನೆ. ಪ್ರತಿಯೊಬ್ಬರೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಪ್ರತಿನಿತ್ಯ 1 ಅವರ್ ಎಕ್ಸಸೈಸ್ ಕಂಪಲ್ಸರಿ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು, ರೋಗಗಳನ್ನು ತಡೆಗಟ್ಟಬಹುದು. ರೋಗಗಳು ಬಂದ ಮೇಲೆ ಔಷಧ ಸೇವನೆ ಮಾಡೋದಕ್ಕಿಂತ ರೋಗಗಳು ಬರೋದನ್ನು ತಡೆಗಟ್ಟಲಿಕ್ಕೆ ಉತ್ತಮ ವ್ಯಾಯಾಮ, ಉತ್ತಮ ಜೀವನ ಶೈಲಿ, ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ವ್ಯಾಯಾಮದಲ್ಲಿ ಬಹಳಷ್ಟು ವಿಧ ಇದೆ. ನೀವು ಬೇಸಿಕ್ಕಾಗಿ ವಾಕಿಂಗಿಂದ ಸ್ಟಾರ್ಟ್ ಮಾಡ್ಬೋದು. ಬ್ರಿಸ್ಕ್ ವಾಕಿಂಗ್ ಮಾಡ್ಬೋದು, ಜಾಗ್ ಮಾಡ್ಬೋದು, ರನ್ ಮಾಡಬಹುದು, ಜಿಮ್ ಇರಬಹುದು, ಏರೋಬಿಕ್ಸ್, ಝೂಂಬಾ, ಯೋಗ ಮತ್ತು ಸ್ವಿಮ್ಮಿಂಗ್, ಸೈಕ್ಲಿಂಗ್, ಇದರಲ್ಲಿ ಯಾವುದಾದ್ರೂ ಒಂದು ಥರದ್ದನ್ನು ನಿಮಗೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ 40 ನಿಮಿಷದಿಂದ 1 ಅವರ್ವರೆಗೆ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ರೋಗಗಳನ್ನು ತಡೆಗಟ್ಟಬಹುದು. ಬಹಳಷ್ಟು ಜನ ಕ್ಲೈಂಟ್ಸ್, ನಮ್ಮಲ್ಲಿ ಪೇಷಂಟ್ಗಳು ಏನು ಹೇಳ್ತಾರೆ ಅಂತಂದರೆ, ವ್ಯಾಯಾಮ ಮಾಡಿ ಅಂತ ನಾವು ಅಡ್ವೈಸ್ ಮಾಡಿದಾಗ, ಡಾಕ್ಟ್ರೇ ಟೈಮ್ ಇರಲ್ಲ, ನಾನು ಬ್ಯುಸಿ ಇದ್ದೇನೆ, ಟೈಮ್ ಇಲ್ಲ. ಕೆಲವರು ಹೇಳ್ತಾರೆ ನನಗೆ ಸುಸ್ತಾಗುತ್ತೆ ವ್ಯಾಯಾಮ ಮಾಡಿದ್ರೆ ಅಂತ. ಖಂಡಿತವಾಗ್ಲೂ ತಪ್ಪು. ಸುಸ್ತಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ತಪ್ಪಾದ ಕಲ್ಪನೆ. ನೀವು ಸರಿಯಾದ ಪೌಷ್ಟಿಕ ಆಹಾರ ತಗೊಂಡು ವ್ಯಾಯಾಮ ಮಾಡಿದ್ರೆ ನಿಮಗೆ ಖಂಡಿತ ಸುಸ್ತಾಗಲ್ಲ. ವ್ಯಾಯಾಮ ಮಾಡೋದ್ರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಯಾವತ್ತಾದರೂ ವ್ಯಾಯಾಮ ಮಾಡಿದ್ದೀರಾ ಅಥವಾ ಮಾಡಿದವ್ರನ್ನ ಕೇಳಿ ನೋಡಿ, ನಿಮಗೆ ಎನರ್ಜಿ ಲೆವೆಲ್ ಡಬಲ್ ಆಗುತ್ತೆ. ವ್ಯಾಯಾಮ ಮಾಡಿದ ನಂತರ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಸೊ ಎಂಡಾರ್ಫಿನ್ನಂತಹ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಿಮಗೆ ಡಯಾಬಿಟಿಸ್ ಬರದೇ ಇರೋ ಥರ ನೀವು ಪ್ರಿವೆಂಟ್ ಮಾಡಬಹುದು. ಇನ್ನು ಹೇಳಬೇಕಂತಂದರೆ ನಿಮಗೆ ಗ್ರೋತ್ ಹಾರ್ಮೋನ್ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ಮಸಲ್ಸ್ ಡೆವಲಪ್ ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಡಿ ಟೋನಿಂಗನ್ನು ನೀವು ಪಡಿಬಹುದು. ಸೊ ಇಂತಹ ಅನೇಕ ಉಪಯೋಗಗಳು ವ್ಯಾಯಾಮದಿಂದ ಇದೆ. ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಕೆಲವರು ಹೇಳ್ತಾರೆ ಸಮಯ ಇಲ್ಲ ಅಂತ. ಸಮಯವನ್ನು ನಾವು ಮಾಡ್ಕೊಳ್ಬೇಕು. ಸಮಯ ಯಾವಾಗಲೂ ನಮಗೋಸ್ಕರ ಕಾಯಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೊಬೈಲ್ ನೋಡ್ತಾ ಕೆಲವರು ಎಷ್ಟೊಂದು ಸಲ ತಾಸುಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾರೆ. ಅದರ ಬದಲು ನೀವು ಮೊಬೈಲ್ ನೋಡೋದನ್ನು, ಸ್ಕ್ರಾಲ್ ಮಾಡೋದನ್ನು ಕಡಿಮೆ ಮಾಡಿ ವ್ಯಾಯಾಮವನ್ನು ಮಾಡಿ. ಇನ್ನು ಕೆಲವರು ನಾನು ಶುರು ಮಾಡ್ತೇನೆ ಮಾರ್ಚ್ 1ರಿಂದ ಅಥವಾ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ, ಜನವರಿ 1ರಿಂದ, ಹೀಗೆ ದಿನಗಳನ್ನು ಲೆಕ್ಕ ಮಾಡ್ತಾನೆ ಇರ್ತಾರೆ. ಆ ಸಮಯ ಬರೋದೇ ಇಲ್ಲ. ಸೊ ಇವತ್ತಿನ ದಿನನೇ ಶುರು ಮಾಡಿ. ಸಿಂಪಲ್ ಆಗಿ 10 ಮಿನಿಟ್ಸ್ ಸಣ್ಣ ಸಣ್ಣ ಗೋಲ್ಗಳನ್ನು ಇಟ್ಕೊಳ್ತಕ್ಕಂಥದ್ದು. 10 ಮಿನಿಟ್ಸ್ ವಾಕ್ ಇರ್ಬೋದು. ಪ್ರತಿ ಆಹಾರದ ನಂತರ ಮಿನಿಮಮ್ 10 ಮಿನಿಟ್ಸ್ ವಾಕ್ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಶುಗರ್ ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು. ಸೊ ಹೀಗೆ ಪುಟ್ಟ ಪುಟ್ಟ ಒಂದು ಎಕ್ಸಸೈಸ್ನ ಒಂದು ಗೋಲನ್ನು ಇಟ್ಕೊಳ್ಳಿ. ಅರ್ಧ ಗಂಟೆ ವಾಕ್ ಮಾಡೋದಿರಬಹುದು ಅಥವಾ 40 ನಿಮಿಷ ಯೋಗ ಮಾಡೋದಿರಬಹುದು. ಹೀಗೆ ಸಿಂಪಲ್ ಆಗಿರ್ತಕ್ಕಂತಹ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ರೂಢಿಸ್ಕೊಳ್ಳಿ ಹಾಗೂ ರೋಗ ಬರದೇ ಇರೋ ಥರ ಪ್ರಿವೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು.